SIT ತನಿಖೆ ಬಗ್ಗೆ ಮೊದಲು ನಮಗೆಲ್ರಿಗೂ ಒಂದಷ್ಟು ನಂಬಿಕೆ ಇತ್ತು, ವಿಶ್ವಾಸ ಇತ್ತು, ಒಳ್ಳೆ ರಿಸಲ್ಟ್ ಕೊಡ್ತಾರೆ ಅನ್ನೋ ಭಾವನೆ ಇತ್ತು, ಒಳ್ಳೆ ಅಧಿಕಾರಿಗಳಿದ್ದಾರೆ ಅನ್ನೋ ತೀರ್ಮಾನಕ್ಕೆ ನಾವೆಲ್ಲರೂ ಬಂದಿದ್ವಿ. ಆದರೆ SIT ತನ್ನ ತನಿಖೆಯನ್ನು ಮಾಡ್ತಾ ಇರುವ ವಿಧಾನ, ರೀತಿ, ನಡ್ಕೊಳ್ತಾ ಇರ್ತಕ್ಕಂಥ ರೀತಿಯನ್ನು ನೋಡಿದ್ರೆ SIT ಮೇಲೆ ನಮಗೆ ನಂಬಿಕೆಯನ್ನು ಕಳ್ಕೊಂಡಿದ್ದೇವೆ. ಯಾವ SITಯನ್ನು ಫಾರ್ಮೇಷನ್ ಮಾಡಿದ್ದು, ಯಾವ ಉದ್ದೇಶವನ್ನು ಇಟ್ಕೊಂಡು ಫಾರ್ಮೇಷನ್ ಮಾಡಿದ್ರು ಅಂದರೆ, ಉಗ್ರಪ್ಪನವರ ರಿಪೋರ್ಟು ಒಳಗೊಂಡ ಹಾಗೆ ಅಲ್ಲಿ ಅನೇಕ ಅಸಹಜ ಸಾವುಗಳಾಗಿದ್ದಾವೆ, ಒಂದಷ್ಟು 400ಕ್ಕೂ ಹೆಚ್ಚು ಸಾವುಗಳಾಗಿದ್ದಾವೆ. ಆ ಸಾವುಗಳ ಬಗ್ಗೆ ತನಿಖೆ ಆಗಬೇಕು ಮತ್ತು ರಾಜ್ಯಾದ್ಯಂತ ಮಿಸ್ಸಿಂಗ್ ಆಗಿರ್ತಕ್ಕಂತಹ ಒಂದಷ್ಟು ಜನಗಳ ಸಾವುಗಳು ಏನಿಲ್ಲ ಆಗಿದ್ದಾವೆ, ಆ ಎಲ್ಲ ಮಾಹಿತಿಗಳು ಇನ್ನೂ ಒಳಗೊಂಡಂಥ ತನಿಖೆ ಆಗಬೇಕು ಅನ್ನೋದು SITಯ ಮೂಲ ಉದ್ದೇಶ ಆಗಿತ್ತು. ಆದರೆ ಕಳೆದ ಒಂದೂವರೆ ತಿಂಗಳಲ್ಲಿ SIT ತನ್ನ ಕಾರ್ಯಾಚರಣೆಯನ್ನು ಯಾಕೆ ಮಾಡ್ತು ಅಂತಂದರೆ, ಚಿನ್ನಯ್ಯನ ತನ್ನ ಸುಪರ್ದಿಗೆ ತೆಗೆದುಕೊಂಡ ಮೇಲೆ ಚಿನ್ನಯ್ಯ ಬದಲಾವಣೆ ಆದ. ಚಿನ್ನಯ್ಯ ಎಲ್ಲೋ ಒಂದು ಕಡೆ ಮಹೇಶ್ ತಿಮ್ರೋಡಿಯವರ ಸುಪರ್ದಿಯಲ್ಲಿ ಇರೋವರೆಗೂ ಚಿನ್ನಯ್ಯನ ಹೇಳಿಕೆ ಒಂಥರ ಆಗಿತ್ತು. SIT ಅವರ ಸುಪರ್ದಿಗೆ ಚಿನ್ನಯ್ಯ ಹೋದ್ಮೇಲೆ ಅವನ ಹೇಳಿಕೆಗಳು, ಅವನ ನಡವಳಿಕೆಗಳು ಬದಲಾವಣೆ ಆಗಿದೆ. ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಂಡು ಈಗ ಫಿಟ್ ಆಗಿದ್ದೀನಿ ಅಂತ ಔಟ್ ಸೈಡ್ ತಿನ್ನೋದ್ ಬದಲು ಇದನ್ನ ತಗೊಂಡ್ರೆ ನಾವು ಸಣ್ಣ ಆಗ್ಬೇಕಂತ ಜಿಮ್ಮಿಗೆಲ್ಲ ಹೋಗ್ತೀವಿ, ರಿಸ್ಕ್ ತಗೋತೀವಿ. ಎನರ್ಜಿ ಡ್ರಿಂಕ್ ಆಗಿ ನಾವು ಜೀನಿ ಸ್ಲಿಮ್ ತಗೊಂಡ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ.